ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದರೆ ನಮಗೆ ಏನು ಇಷ್ಟವೋ ಅದನ್ನು ಅವನಿಗೆ ಕೊಡೋಣ ಅಂತ ಅನಿಸತ್ತೆ. ಇದು ಮನುಷ್ಯನ ಸ್ವಭಾವ. ನಮ್ಮಲ್ಲಿ ಯಾವುದೋ ಒಂದು ಒಳ್ಳೆಯ ವಸ್ತು ಇದೆ ಅಂತಂದರೆ ನಮ್ಮ ಸುತ್ತ ಯಾರೋ ಒಬ್ಬ ಅತ್ಯಂತ ಒಳ್ಳೆಯ ಮನುಷ್ಯ ಇದ್ದಾನೆ, ಜಗತ್ತನ್ನು ಪ್ರೀತಿಸ್ತಾನೆ, ನಮ್ಮನ್ನು ಪ್ರೀತಿಸ್ತಾನೆ, ಜಗತ್ತಿಗೆ ಹಿತ ಮಾಡ್ತಾನೆ, ಜಗತ್ತಿಗೆ ಉಪಕಾರ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ ಅಂತಂದಾಗ ಅವನಿಗೆ ನಮ್ಮಿಷ್ಟದ ವಸ್ತುವನ್ನು ಕೊಡೋಣ ಅಂತ ಅನಿಸತ್ತೆ. ಈ ಅಂಶವನ್ನು ಇಟ್ಟುಕೊಂಡು ಇಲ್ಲೊಬ್ಬ ವಿವೇಕಿ ಕೆಟ್ಟ ಮನುಷ್ಯನ ವರ್ತನೆ ಹೇಗಿದೆ ಅನ್ನೋದನ್ನು ವ್ಯಾಖ್ಯಾನಿಸ್ತಾನೆ. ಯದ್ಯದಿಷ್ಟತಮಂ ತತ್ತದ್ದೇಯಂ ಗುಣವತೆ ಕಿಲ ಅತ ಏವ ಖಲೋ ದೋಷಾನ್ ಸಾಧುಭ್ಯ ಸಂಪ್ರಯಚ್ಛತಿ. ನಮ್ಮಲ್ಲಿರುವ ನಮಗಿಷ್ಟವಾದ ವಸ್ತುವನ್ನು ಗುಣವಂತನಾದವನಿಗೆ ಕೊಡಬೇಕು ಅಲ್ವಾ? ಅದಕ್ಕಾಗಿಯೇ ಒಬ್ಬ ಕೆಟ್ಟ ಮನುಷ್ಯ ತನ್ನಲ್ಲಿರುವ ಕೆಡುಕನ್ನು ಒಬ್ಬ ಒಳ್ಳೆಯ ಮನುಷ್ಯನಿಗೆ ಕೊಡ್ತಾನೆ ಅಂತ ಹೇಳಿ ವ್ಯಂಗ್ಯ ಮಾಡ್ತಾನೆ. ಕೆಟ್ಟ ಮನುಷ್ಯ ಒಳ್ಳೆಯವರ ಕುರಿತಾಗಿ ಕೆಡುಕಾಗಿ ನಡ್ಕೊಳ್ತಾನಲ್ಲ, ಅದಕ್ಕೆ ಕಾರಣವೇ ಇರೋದಿಲ್ಲ. ಎಷ್ಟೋ ಸಲ ವಿನಾಕಾರಣ ಜಗತ್ತನ್ನು ಹಿಂಸಿಸ್ತಾ ಇರ್ತಾನೆ ಕೆಟ್ಟ ಮನಸ್ಸಿನ ಮನುಷ್ಯ. ಅದಕ್ಕೆ ವಿವೇಕ ಹೇಳ್ತಾನೆ, ಹಾಗಂದ್ಕೋಬೇಡಿ. ಅದನ್ನು ತನ್ನಲ್ಲಿರುವ ತನಗಿಷ್ಟವಾದದ್ದನ್ನು ಕೊಡುವ ಕ್ರಿಯೆ ಮನುಷ್ಯ ಸಹಜವಾದದ್ದು. ಕೆಟ್ಟ ಮನಸ್ಸಿನ ಮನುಷ್ಯ ಕೂಡ ಅದನ್ನೇ ಮಾಡ್ತಾ ಇದ್ದಾನೆ. ಅವನಿಗೆ ಯಾವುದಿಷ್ಟ? ಕೆಡುಕು ಇಷ್ಟ. ಹಾಗಾಗಿ ಅದನ್ನೇ ಅವನು ಹಂಚುತ್ತಾ ಇದ್ದಾನೆ ಜಗತ್ತಿಗೆ ಅಂತ. ಶುಭಂ ಭೂಯಾತ್.